ಸಿದ್ದರಾಮಯ್ಯ ಅವರ ಆರೋಪಕ್ಕೆ ಆರ್ ಅಶೋಕ್ ಸವಾಲು ಹಾಕಿದ್ದಾರೆ. ನಾನು ಆಗ್ರಹಿಸ್ತಾ ಇದ್ದೀನಿ, 50 ಕೋಟಿ 50 ಶಾಸಕರ ವಿಚಾರ ಇದೆಯಲ್ಲ, ಇದೇ ವಿಚಾರಕ್ಕೆ ಯಾವ 50 ಶಾಸಕರಿಗೆ ಯಾರ್ಯಾರು 50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸ್ವಾಮಿ, ಆ ಶಾಸಕರ ಪಟ್ಟಿ ಮೊದಲು ಬಿಡುಗಡೆ ಮಾಡಿಬಿಡ್ತಾವೆ. MLAಗಳು ಯಾರ್ಯಾರನ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ ನೀವು ಹೇಳಿದ್ದೀರಲ್ಲ, ಮೊದಲು ಆ ಪಟ್ಟಿ ರಿಲೀಸ್ ಆಗಲಿ, ಲಿಸ್ಟ್ ಬಿಡುಗಡೆ ಆಗಿಬಿಡಿ ಅಂತ ಹೇಳಿ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. CM ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಹತ್ತಿರ ಬಂದುಬಿಟ್ಟಿದೆ, ಇದಕ್ಕೆ ತಮ್ಮ ಶಾಸಕರು ಮಾರಾಟವಾಗ್ತಿದ್ದಾರೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಅವರ ಪಕ್ಷದ ಶಾಸಕರ ಮೇಲೆ ಅವ್ರಿಗೇನೇ ನಂಬಿಕೆ ಇಲ್ಲ. CM ಹೇಳಿಕೆ ಮೇಲೆ ಈಗ ED ಕೇಸ್ ದಾಖಲಿಸಿಕೊಳ್ಳಬೇಕಾಗತ್ತೆ. ಅವರ ಹೇಳಿಕೆಯ ಪ್ರಕಾರನೇ 2,500 ಕೋಟಿ ರೂಪಾಯಿಗಳ ವ್ಯವಹಾರ ಇದು. ಹೀಗಾಗಿ ED ಪ್ರವೇಶ ಅತ್ಯಂತ ಅಗತ್ಯ ಮತ್ತು ತುರ್ತು, ಇನ್ವೆಸ್ಟಿಗೇಷನ್ ಕೂಡ ಅನಿವಾರ್ಯ. CM ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಆರ್ ಅಶೋಕ್ ವಾಗ್ದಾಳಿ ಈ ಥರ ಮಾಡಿದ್ದಾರೆ. ಪ್ರತಿ ವಾರನೂ ಕೂಡ ಅವರು ಶಾಸಕರನ್ನ ಖರೀದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹುಶಃ ಕಾಂಗ್ರೆಸ್ ಶಾಸಕರ ಮೇಲೆ ವಿಶ್ವಾಸವನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದರಿಂದ ಅವರ ಶಾಸಕರಿಗೆಲ್ಲ 50 ಕೋಟಿ ರೇಟನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗೆ ಈ ಮಾತುಗಳು ಕಳೆದ 2-3 ತಿಂಗಳಿಂದ ಮೂಢ ಹಗರಣ ಆದಮೇಲೆ ಒಂದಲ್ಲ ಒಂದು ಕಾರಣಕ್ಕೆ ಪ್ರತಿ ವಾರನೂ ಕೂಡ ಅವರು ಶಾಸಕರನ್ನ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ಪದವನ್ನ ಉಚ್ಚಾರ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಕಾಲ ಸನ್ನಿಹಿತ ಆಗಿರ್ಬೋದು. ಅದಕ್ಕೋಸ್ಕರ ಶಾಸಕರನ್ನ ಮಾರುಕಟ್ಟೆಯಲ್ಲಿ ತಲಾ 50 ಕೋಟಿಗೆ ಮಾರಾಟ ಆಗ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳೇ ಒಪ್ಕೊಂಡಂಗೆ ಆಗಿದೆ. ನಾವೆಲ್ಲರೂ ಸಿದ್ದರಾಮಯ್ಯ ಕೋಟಿಗೊಬ್ಬ ಅಂತ ಹೇಳ್ತಾ ಇದ್ದೀರಿ. ಈಗ ಶಾಸಕರಿಗೆ 50 ಕೋಟಿ ನಿಜವಾಗಿ ನಾವು ನೋಡಕ್ ಹೋದ್ರೆ ಇವರು ಕೋಟಿಗಲ್ಲ, ಲೂಟಿಗಿರುವಂತ ಪಾರ್ಟಿ ಇದು. ಲೂಟಿಗಿರುವಂತ